ವೆಲ್ಕಮ್ ಟು ಆರ್.ಜಿ. ಟಿವಿ ಕನ್ನಡ ಚಾನೆಲ್. ಈ ವಿಡಿಯೋದಲ್ಲಿ ಒಂದು LIC ಪಾಲಿಸಿ ಬಗ್ಗೆ ತಿಳ್ಕೊಳ್ಳೋಣ. ಅದು ಯಾವುದೆಂದರೆ ಜೀವನ್ ಆನಂದ್ ಪಾಲಿಸಿ. ಈ ಪಾಲಿಸಿ ಟೇಬಲ್ ನಂಬರ್ ನೋಡುವುದಾದರೆ 815. ಈ ಪಾಲಿಸಿನ 31 ಜನವರಿ 2020 ಕ್ಲೋಸ್ ಮಾಡಿದ್ದಾರೆ. ಆದರೆ ಮತ್ತೆ LIC ಅವರು ಇದೇ ಪಾಲಿಸಿನ ಫೆಬ್ರವರಿ 1, 2020 ರೀಲಾಂಚ್ ಮಾಡಿದ್ದಾರೆ. ಹಾಗಾದರೆ ಈ ಹೊಸ ಪಾಲಿಸಿ ಟೇಬಲ್ ನಂಬರ್ ನೋಡುವುದಾದರೆ 915. ಓಕೆ, ಈ ಹೊಸ ಪಾಲಿಸಿಲಿ ಏನೇನು ಚೇಂಜಸ್ ಮಾಡಿದ್ದಾರೆ ಎಂಬುದರ ಬಗ್ಗೆ ಈಗ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ನೀವು ಇನ್ನೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಈಗಲೇ ಲೈಕ್ ಮಾಡಿ. ಓಕೆ, ಬನ್ನಿ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಮೊದಲು ಈ LIC ನ್ಯೂ ಜೀವನ್ ಆನಂದ್ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ನೋಡೋಣ. ನೋಡಿ, ಈ ಪಾಲಿಸಿಲಿ ಸಮ್ ಅಶ್ಯೂರ್ಡ್ ಆಗಲಿ, ಪಾಲಿಸಿ ಟರ್ಮ್ ಆಗಲಿ, ಏಜೆಟ್ ಎಂಟ್ರಿ ಆಗಲಿ ಯಾವುದೂ ಚೇಂಜಸ್ ಮಾಡಿಲ್ಲ. ಹಳೆ ಪಾಲಿಸಿಲಿ ಏನಿದೆಯೋ ಅದನ್ನೇ ಈ ಪಾಲಿಸಿಲೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಮೊದಲು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಏಜೆಟ್ ಎಂಟ್ರಿ ನೋಡುವುದಾದರೆ ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಮ್ಯಾಕ್ಸಿಮಮ್ ಆದರೆ 50 ವರ್ಷದ ಒಳಗಿರುವಂತಹವರು ಈ ನ್ಯೂ ಜೀವನ್ ಆನಂದ್ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ನೆಕ್ಸ್ಟು ಸಮ್ ಅಶ್ಯೂರ್ಡ್ ನೋಡುವುದಾದರೆ ಮಿನಿಮಮ್ 1 ಲಕ್ಷಕ್ಕೆ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬೇಕು. ಮ್ಯಾಕ್ಸಿಮಮ್ ಆದರೆ ನೋ ಲಿಮಿಟ್, ನೀವು ಎಷ್ಟಕ್ಕಾದರೂ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಪಾಲಿಸಿ ಟರ್ಮ್ ನೋಡುವುದಾದರೆ ಮಿನಿಮಮ್ 15 ವರ್ಷ ಇಟ್ಕೊಬೇಕು. ಮ್ಯಾಕ್ಸಿಮಮ್ ಆದರೆ 35 ವರ್ಷ. ನೆಕ್ಸ್ಟು ಏಜೆಟ್ ಮೆಚುರಿಟಿ ನೋಡುವುದಾದರೆ ಮ್ಯಾಕ್ಸಿಮಮ್ 75 ವರ್ಷ. ನೆಕ್ಸ್ಟು ಪ್ರೀಮಿಯಂ ಪೇಯಿಂಗ್ ಮೋಡ್ಸ್ ನೋಡುವುದಾದರೆ ನೀವು ಪ್ರೀಮಿಯಂನ ಇಯರ್ಲಿ ಕಟ್ಬೋದು, ಹಾಫ್ ಇಯರ್ಲಿ ಕಟ್ಬೋದು, ಕ್ವಾರ್ಟರ್ಲಿ ಕಟ್ಬೋದು, ಮಂತ್ಲಿ ಆದರೂ ಕಟ್ಬೋದು. ನೋಡಿ, ನೀವು ಇಯರ್ಲಿ ಪ್ರೀಮಿಯಂ ಕಟ್ಟೋ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ 2% ಡಿಸ್ಕೌಂಟ್ ಇರುತ್ತೆ. ಹಾಫ್ ಇಯರ್ಲಿ ಪ್ರೀಮಿಯಂ ಪೇ ಮಾಡುವುದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ 1% ಡಿಸ್ಕೌಂಟ್ ಇರುತ್ತೆ. ನೆಕ್ಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಸಮ್ ಅಶ್ಯೂರ್ಡ್ ಮೇಲೆ ಕೂಡ ಡಿಸ್ಕೌಂಟ್ ಇರುತ್ತೆ. ಅಂದರೆ ನೀವು 1,95,000 ರೂಪಾಯಿ ಒಳಗೆ ಏನಾದರೂ ಸಮ್ ಅಶ್ಯೂರ್ಡ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವುದೇ ಥರದ್ದು ಡಿಸ್ಕೌಂಟ್ ಇರೋದಿಲ್ಲ. ಅಥವಾ ನೀವು 2 ಲಕ್ಷದಿಂದ 4,95,000 ರೂಪಾಯಿ ಒಳಗೆ ಏನಾದರೂ ಸಮ್ ಅಶ್ಯೂರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ 1.5% ಡಿಸ್ಕೌಂಟ್ ಇರುತ್ತೆ. ಅಥವಾ ನೀವು 5 ಲಕ್ಷದಿಂದ 9,95,000 ರೂಪಾಯಿ ಒಳಗೆ ಏನಾದರೂ ಸಮ್ ಅಶ್ಯೂರ್ಡ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ 2.5% ಡಿಸ್ಕೌಂಟ್ ಇರುತ್ತೆ. ಅಥವಾ ನೀವು 10 ಲಕ್ಷಕ್ಕಿಂತ ಹೆಚ್ಚಾಗಿ ಸಮ್ ಅಶ್ಯೂರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ 3% ಡಿಸ್ಕೌಂಟ್ ಇರುತ್ತೆ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ, ಆಗ ನಿಮಗೆ ಈ ಪಾಲಿಸಿ ಬಗ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಜೊತೆಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದು ನೋಡೋಣ. ಫಾರ್ ಎಕ್ಸಾಂಪಲ್ 18 ವರ್ಷದ ವ್ಯಕ್ತಿ 4 ಲಕ್ಷಕ್ಕೆ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ. ಅವರು ಪಾಲಿಸಿ ಟರ್ಮ್ನ 25 ವರ್ಷ ಇಟ್ಕೊಂಡಿದ್ದಾರೆ. ಹಾಗಾದರೆ ಅವರು ಪ್ರೀಮಿಯಂ ಎಷ್ಟು ಕಟ್ಟಬೇಕಂದ್ರೆ ಇಯರ್ಲಿ ಆದರೆ 17,028 ರೂಪಾಯಿ ಕಟ್ಟಬೇಕು. ಮಂತ್ಲಿ ಆದರೆ 1,448 ರೂಪಾಯಿ ಕಟ್ಟಬೇಕು. ಫಸ್ಟ್ ಇಯರಲ್ಲಿ GST ಆದರೆ 4.5% ಪೇ ಮಾಡಬೇಕು. ಇನ್ನು ಸೆಕೆಂಡ್ ಇಯರಿಂದ ಅಪ್ ಟು ಎಂಡ್ವರೆಗೂ 2.25% GST ಪೇ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ನಾವು ತೆಗೆದುಕೊಂಡಿರುವಂತಹ ಎಕ್ಸಾಂಪಲಲ್ಲಿ ಪಾಲಿಸಿ ಹೋಲ್ಡರ್ ಏಜು 18 ವರ್ಷ, ಅವರು ಪಾಲಿಸಿ ಟರ್ಮ್ನ 25 ವರ್ಷ ಇಟ್ಕೊಂಡಿದ್ದಾರೆ. ಅವರು ಪ್ರತಿ ವರ್ಷ 17,028 ರೂಪಾಯಿ ಪ್ರೀಮಿಯಂ ಪೇ ಮಾಡ್ತಿದ್ದಾರೆ. ಆ ಪಾಲಿಸಿ ಹೋಲ್ಡರ್ಗೆ 43 ವರ್ಷ ಬಂದಮೇಲೆ ಪಾಲಿಸಿ ಮೆಚುರಿಟಿ ಆಗುತ್ತೆ. ಮೆಚುರಿಟಿ ಅಮೌಂಟ್ ಏನು ಬರುತ್ತೆ ಅಂದರೆ ಸಮ್ ಅಶ್ಯೂರ್ಡ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಸೇರಿಸಿ 10,70,000 ರೂಪಾಯಿ ಬರುತ್ತೆ. ಇಲ್ಲಿ ಆ ಪಾಲಿಸಿ ಹೋಲ್ಡರ್ ಎಷ್ಟು ಪೇ ಮಾಡಿದ್ದಾರೆ? 4,35,658 ರೂಪಾಯಿ ಪೇ ಮಾಡಿದ್ದಾರೆ. ಅವರಿಗೆ 10,70,000 ರೂಪಾಯಿ ಮೆಚುರಿಟಿ ಅಮೌಂಟ್ ಬಂದಿದೆ. ಆದರೂ ಪಾಲಿಸಿ ಕ್ಲೋಸ್ ಆಗೋದಿಲ್ಲ. ಅವ್ರಿಗೆ ಆ ಪಾಲಿಸಿ ಹೋಲ್ಡರ್ಗೆ ಅಪ್ ಟು 100 ಇಯರ್ಸ್ವರೆಗೂ ಇನ್ಸೂರೆನ್ಸ್ ಕವರೇಜ್ ಅನ್ನೋದು ಆಗುತ್ತೆ. ಅವ್ರೇನು ಸಮ್ ಅಶ್ಯೂರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರಲ್ಲ 4 ಲ್ಯಾಕ್ ರುಪೀಸ್, ಇನ್ ಕೇಸ್ ಆ ಪಾಲಿಸಿ ಹೋಲ್ಡರ್ ನೆಕ್ಸ್ಟ್ ಯಾವಾಗಾದರೂ ಡೆತ್ ಆದರೂ ಅವರ ನಾಮಿನಿಗೆ 4 ಲ್ಯಾಕ್ ರುಪೀಸ್ ಕೊಡ್ತಾರೆ. ಓಕೆ, ನೆಕ್ಸ್ಟು ಈ ಮೆಚುರಿಟಿ ಅಮೌಂಟ್ ಬಂದಿದೆಯಲ್ವಾ 10,70,000 ರೂಪಾಯಿ. ಈ ಅಮೌಂಟ್ನ ಪಾಲಿಸಿ ಹೋಲ್ಡರು ಫುಲ್ ಅಮೌಂಟ್ ಒಟ್ಟಿಗೆ ಆದರೂ ತೊಗೊಬೋದು, ಅಥವಾ ಇನ್ಸ್ಟಾಲ್ಮೆಂಟ್ ಮೂಲಕ ಆದರೂ ತೊಗೊಬೋದು. ಅಂದರೆ 5 ವರ್ಷಕ್ಕೊಂದು ಸ್ವಲ್ಪ, 10 ವರ್ಷಕ್ಕೊಂದು ಸ್ವಲ್ಪ, 15 ವರ್ಷಕ್ಕೊಂದು ಸ್ವಲ್ಪ ಅಂತ ಆದರೂ ಅವರು ಅಮೌಂಟ್ನ ತೊಗೊಬೋದು, ಇಲ್ಲ ಫುಲ್ ಅಮೌಂಟ್ ಆದರೂ ತೊಗೊಬೋದು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈ ಎಕ್ಸಾಂಪಲಲ್ಲಿ ಪಾಲಿಸಿ ಹೋಲ್ಡರ್ ಏಜು 35 ವರ್ಷ, ಅವರು 4 ಲಕ್ಷಕ್ಕೆ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ. ಅವರು ಪಾಲಿಸಿ ಟರ್ಮ್ನ 20 ವರ್ಷ ಇಟ್ಕೊಂಡಿದ್ದಾರೆ. ಅವರು ಪ್ರೀಮಿಯಂ ಎಷ್ಟು ಪೇ ಮಾಡಬೇಕಂದ್ರೆ ಇಯರ್ಲಿ ಆದರೆ 24,143 ರೂಪಾಯಿ ಪೇ ಮಾಡಬೇಕು. ಮಂತ್ಲಿ ಆದರೆ 2,053 ರೂಪಾಯಿ ಪೇ ಮಾಡಬೇಕು. ಫಸ್ಟ್ ಇಯರಲ್ಲಿ ಆದರೆ GST 4.5% ಪೇ ಮಾಡಬೇಕಾಗುತ್ತೆ. ಇನ್ನು ಸೆಕೆಂಡ್ ಇಯರಿಂದ ಅಪ್ ಟು ಎಂಡ್ವರೆಗೂ 2.25% GSTನ ಪೇ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಪಾಲಿಸಿ ಹೋಲ್ಡರ್ ಏಜು 35 ವರ್ಷ, ಅವರು 20 ವರ್ಷ ಪಾಲಿಸಿ ಟರ್ಮ್ ಇಟ್ಕೊಂಡಿದ್ದಾರೆ. ಅವರು ಪ್ರತಿ ವರ್ಷ 24,143 ರೂಪಾಯಿ ಪ್ರೀಮಿಯಂ ಕಟ್ತಿದ್ದಾರೆ. ಆ ಪಾಲಿಸಿ ಹೋಲ್ಡರ್ಗೆ 55 ವರ್ಷ ಬಂದಮೇಲೆ
ಪಾಲಿಸಿ ಮೆಚುರಿಟಿ ಆಗುತ್ತೆ. ಆಗ ಮೆಚುರಿಟಿ ಅಮೌಂಟ್ ಏನು ಬರುತ್ತೆ ಅಂದರೆ ಸಮ್ ಅಶ್ಯೂರ್ಡ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಸೇರಿಸಿ 7,88,000 ರೂಪಾಯಿ ಬರುತ್ತೆ. ಇಲ್ಲಿ ಪಾಲಿಸಿ ಹೋಲ್ಡರ್ ಎಷ್ಟು ಪೇ ಮಾಡಿದ್ದಾರೆ? 4,94,236 ರೂಪಾಯಿ ಪೇ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಅವ್ರಿಗೆ ಮೆಚುರಿಟಿ ಅಮೌಂಟ್ ಬಂದ ಮೇಲೆ ಪಾಲಿಸಿ ಏನು ಕ್ಲೋಸ್ ಆಗೋದಿಲ್ಲ. ಅಪ್ ಟು ಆ ಪಾಲಿಸಿ ಹೋಲ್ಡರ್ಗೆ 100 ಇಯರ್ಸ್ವರೆಗೂ ಇನ್ಶೂರೆನ್ಸ್ ಅನ್ನೋದು ಕವರೇಜ್ ಆಗುತ್ತೆ. ಓಕೆ, ನೆಕ್ಸ್ಟು ಇವೆರಡು ಎಕ್ಸಾಂಪಲ್ನ ಕಂಪೇರ್ ಮಾಡಿ ನೋಡಿದಾಗ ಕಡಿಮೆ ಏಜಲ್ಲಿ ಪಾಲಿಸಿನ ಪರ್ಚೇಸ್ ಮಾಡಿಕೊಂಡ್ರೆ ಅವರು ಕಟ್ಟುವಂತಹ ಪ್ರೀಮಿಯಮ್ಮು ಕಡಿಮೆ ಇರುತ್ತೆ. ನೆಕ್ಸ್ಟು ಅವ್ರಿಗೆ ಮೆಚುರಿಟಿ ಅಮೌಂಟು ಜಾಸ್ತಿ ಬರುತ್ತೆ. ಅದೇ ನಿಮಗೆ ಸ್ವಲ್ಪ ಏಜ್ ಆದಮೇಲೆ ಪಾಲಿಸಿ ಪರ್ಚೇಸ್ ಮಾಡಿಕೊಂಡ್ರೆ ನೀವು ಕಟ್ಟುವಂತಹ ಪ್ರೀಮಿಯಮ್ಮು ಜಾಸ್ತಿ ಇರುತ್ತೆ, ಜೊತೆಗೆ ನಿಮಗೆ ಬರುವಂತಹ ಮೆಚುರಿಟಿ ಅಮೌಂಟ್ ಕೂಡ ಕಡಿಮೆ ಇರುತ್ತೆ. ಓಕೆ, ಹಾಗಾಗಿ ಕಡಿಮೆ ಏಜಲ್ಲಿ ಇನ್ಶೂರೆನ್ಸ್ ಪ್ಲ್ಯಾನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದರೆ ಡೆತ್ ಬೆನಿಫಿಟ್ಸ್ ಏನು ಬರುತ್ತೆ ಅಂತ ನೋಡೋಣ. ಸೇಮ್ ಎಕ್ಸಾಂಪಲೇ 18 ವರ್ಷದ ವ್ಯಕ್ತಿ 4 ಲಕ್ಷಕ್ಕೆ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ. ಅವರು ಪಾಲಿಸಿ ಟರ್ಮ್ನ 25 ವರ್ಷ ಇಟ್ಕೊಂಡಿದ್ದಾರೆ. ಇನ್ ಕೇಸ್ ಪಾಲಿಸಿ ಹೋಲ್ಡರ್ಗೆ 30 ವರ್ಷ ಬಂದಮೇಲೆ ಅವರು ನಾರ್ಮಲಾಗಿ ಡೆತ್ ಆಗಿದ್ದಾರೆ ಅಂದ್ಕೊಳ್ಳೋಣ. ಆಗ ಡೆತ್ ಬೆನಿಫಿಟ್ ಏನು ಬರುತ್ತೆ ಅಂದರೆ 125% ಆಫ್ ಸಮ್ ಅಶ್ಯೂರ್ಡ್ ಅಥವಾ 7 ಟೈಮ್ಸ್ ಆಫ್ ದ ಅನಲೈಸ್ಡ್ ಪ್ರೀಮಿಯಮ್, ಇವೆರಡನ್ನು ಕ್ಯಾಲ್ಕುಲೇಷನ್ ಮಾಡಿ ಯಾವುದು ಹೈಯೆಸ್ಟ್ ಅಮೌಂಟ್ ಬರುತ್ತೋ ಆ ಅಮೌಂಟ್ನ ಡೆತ್ ಬೆನಿಫಿಟ್ಸ್ಗೆ ಆ್ಯಡ್ ಮಾಡ್ತಾರೆ. ಇಲ್ಲಿ ಹೈಯೆಸ್ಟ್ ಅಮೌಂಟ್ ಬರೋದು 125% ಆಫ್ ಸಮ್ ಅಶ್ಯೂರ್ಡ್. ಓಕೆ, ಅದೊಂದು 5 lakh ರೂಪೀಸ್ ಬರುತ್ತೆ. ಪ್ಲಸ್ ಬೋನಸ್ ಬಂದ್ಬಿಟ್ಟು 2,54,800 ರೂಪೀಸ್ ಬರುತ್ತೆ. ಈ ಬೋನಸ್ ಅಮೌಂಟ್ ಹೇಗೆ ಬರುತ್ತೆ ಅಂದರೆ LICಲಿರುವಂತಹ ಪ್ರತಿಯೊಂದು ಪಾಲಿಸಿಗಳಿಗೂ ಒಂದೊಂದು ಬೋನಸ್ ರೇಟ್ ಇರುತ್ತೆ. ಅದರಿಂದ ಕ್ಯಾಲ್ಕುಲೇಷನ್ ಮಾಡಿದ್ರೆ ಈ ಅಮೌಂಟ್ ಬರುತ್ತೆ. ಟೋಟಲ್ ಇಲ್ಲಿ ಡೆತ್ ಕ್ಲೈಮ್ ಅಮೌಂಟು 7,54,800 ರೂಪಾಯಿ ಬಂದಿದೆ. ಇಲ್ಲಿ ಪಾಲಿಸಿ ಹೋಲ್ಡರ್ ಎಷ್ಟು ಪೇ ಮಾಡಿದ್ದಾರೆ? 2,04,336 ರೂಪಾಯಿ ಪೇ ಮಾಡಿದ್ದಾರೆ. ಅವ್ರಿಗೆ ಡೆತ್ ಕ್ಲೈಮ್ ಅಮೌಂಟು 7,54,800 ರೂಪಾಯಿ ಬಂದಿದೆ. ಈ ಅಮೌಂಟ್ನ ಆ ಪಾಲಿಸಿ ಹೋಲ್ಡರ್ ನಾಮಿನಿ ಇರ್ತಾರಲ್ವ ಅವರು ಫುಲ್ ಅಮೌಂಟ್ ಒಂದೇ ಸಲ ಆದರೂ ತೊಗೊಬೋದು ಅಥವಾ ಇನ್ಸ್ಟಾಲ್ಮೆಂಟ್ ಮೂಲಕ ಆದರೂ ತೊಗೊಬೋದು. ಇದು ಪಾಲಿಸಿ ಹೋಲ್ಡರ್ ನಾಮಿನಿಗೆ ಯಾವ ಥರ ಎಷ್ಟಾಗುತ್ತೋ ಆ ಥರ ತೊಗೊಬೋದು. ಓಕೆ, ನೆಕ್ಸ್ಟು ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಏನಾದರೂ ಆಕ್ಸಿಡೆಂಟ್ ಆಗಿ ಡೆತ್ ಆದರೆ ಆಗ ಏನು ಬೆನಿಫಿಟ್ಸ್ ಇದೆ ಅನ್ನೋದು ನೋಡೋಣ. ಸೇಮ್ ಎಕ್ಸಾಂಪಲು 18 ವರ್ಷದ ವ್ಯಕ್ತಿ 4 ಲಕ್ಷದ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ. ಪಾಲಿಸಿ ಟರ್ಮ್ನ 25 ವರ್ಷ ಇಟ್ಕೊಂಡಿದ್ದಾರೆ. ಇನ್ ಕೇಸ್ ಪಾಲಿಸಿ ಹೋಲ್ಡರ್ಗೆ 30ನೇ ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿದೆ. ಆ ಆಕ್ಸಿಡೆಂಟಲ್ಲಿ ಪಾಲಿಸಿ ಹೋಲ್ಡರ್ ಡೆತ್ ಆಗೋಗಿದ್ದಾರೆ. ಆಗ ಏನು ಬರುತ್ತೆ ಅಂದರೆ ನಾರ್ಮಲ್ ಡೆತ್ ಆದಾಗ ಏನು ಅಮೌಂಟ್ ಬರುತ್ತಲ್ವ ಅದು ಪ್ಲಸ್ ಇಲ್ಲಿ ಪಾಲಿಸಿ ಹೋಲ್ಡರು ಆಕ್ಸಿಡೆಂಟಾಗಿ ಡೆತ್ ಆಗಿರುವುದರಿಂದ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಅಂತ ಹೇಳಿ ಎಕ್ಸ್ಟ್ರಾ 4 ಲಕ್ಷ ರೂಪಾಯಿ ಆ್ಯಡ್ ಮಾಡ್ತಾರೆ. ಟೋಟಲಿ ಇಲ್ಲಿ ಆಕ್ಸಿಡೆಂಟಲ್ ಡೆತ್ ಕ್ಲೈಮ್ ಅಮೌಂಟು ಇಲ್ಲಿ ಪಾಲಿಸಿ ಹೋಲ್ಡರ್ ಎಷ್ಟು ಪ್ರೀಮಿಯಂ ಕಟ್ಟಿದ್ದಾರೆ ಅಂದರೆ 7,04,336 ರೂಪಾಯಿ ಪ್ರೀಮಿಯಂ ಪೇ ಮಾಡಿದ್ದಾರೆ. ಅವರಿಗೆ 11,54,800 ರೂಪಾಯಿ ಬರುತ್ತೆ. ಈ ಅಮೌಂಟ್ನ ಪಾಲಿಸಿ ಹೋಲ್ಡರ್ ಯಾರು ನಾಮಿನಿ ಇದ್ದಾರಲ್ಲ ಅವ್ರಿಗೆ ಕೊಡ್ತಾರೆ. ಇಲ್ಲಿಗೆ ಪಾಲಿಸಿ ಕ್ಲೋಸ್ ಆಗಿಬಿಡುತ್ತೆ. ನೆಕ್ಸ್ಟು ಇನ್ ಕೇಸ್ ಪಾಲಿಸಿ ಹೋಲ್ಡರ್ಗೆ ಡಿಸಬಿಲಿಟಿ ಆದರೆ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ ಆಕ್ಸಿಡೆಂಟ್ ಆಗಿದೆ, ಆ ಆಕ್ಸಿಡೆಂಟಲ್ಲಿ ಕೈ ಕಾಲೆಲ್ಲ ಕಟ್ಟಾಗಿದೆ, ಅವ್ರಿಗೆ ಯಾವುದೇ ಥರದ್ದು ಕೆಲಸ ಮಾಡೋಕ್ಕಾಗಲ್ಲ. ಆ ಥರ ಟೈಮಲ್ಲಿ ಆ ಪಾಲಿಸಿ ಹೋಲ್ಡರ್ ಏನಾದರೂ ಈ ಜೀವನ್ ಆನಂದ್ ಪಾಲಿಸಿನ ಪರ್ಚೇಸ್ ಮಾಡ್ಕೊಂಡಿದ್ರೆ ಅವ್ರಿಗೆ ಯಾವ ಥರ ಉಪಯೋಗ ಆಗ್ಬೋದು ಅನ್ನೋದನ್ನು ನೋಡೋಣ. ಸೇಮ್ ಎಕ್ಸಾಂಪಲ್ 18 ವರ್ಷದ ವ್ಯಕ್ತಿ 4 ಲಕ್ಷದ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ. ಪಾಲಿಸಿ ಟರ್ಮ್ನ 25 ವರ್ಷ ಇಟ್ಕೊಂಡಿದ್ದಾರೆ. ಆ ಪಾಲಿಸಿ ಹೋಲ್ಡರ್ಗೆ 26ನೇ ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿದೆ. ಈ ಆಕ್ಸಿಡೆಂಟಲ್ಲಿ ಆ ಪಾಲಿಸಿ ಹೋಲ್ಡರ್ಗೆ ಕೈ ಕಾಲು ಕಟ್ಟಾಗಿದೆ, ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ. ಆಗ ಏನು ಬರುತ್ತೆ ಅಂದರೆ ಆ ಪಾಲಿಸಿ ಹೋಲ್ಡರ್ಗೆ ಅಪ್ ಟು 10 ಇಯರ್ಸ್ವರೆಗೂ ಪ್ರತಿ ವರ್ಷ 40,000 ರೂಪಾಯಿ ಅಂತ ಕೊಡ್ತಾರೆ. ನೆಕ್ಸ್ಟು ಇನ್ ರಿಮೈನಿಂಗ್ ಪ್ರೀಮಿಯಮ್ಸ್ ಪೇ ಮಾಡಬೇಕಲ್ವಾ, ಆ ಪ್ರೀಮಿಯಮ್ನ ಆ ಪಾಲಿಸಿ ಹೋಲ್ಡರ್ ಪರವಾಗಿ LIC ಅವರು ಪೇ ಮಾಡ್ತಾರೆ. ನೆಕ್ಸ್ಟು ಆ ಪಾಲಿಸಿ ಹೋಲ್ಡರ್ಗೆ 43 ವರ್ಷದವರೆಗೂ ಬದುಕಿದ್ದಾರೆ ಅಂದರೆ ಆಗ ಪಾಲಿಸಿ ಮೆಚುರಿಟಿ ಆಗುತ್ತೆ. ಆಗ ಮೆಚುರಿಟಿ ಅಮೌಂಟು ಏನು 10,70,000 ರೂಪಾಯಿ ಬರುತ್ತಲ್ವ ಅದನ್ನು ಕೂಡ ಕೊಡ್ತಾರೆ. ನೆಕ್ಸ್ಟು ಇನ್ನೂ ಪಾಲಿಸಿ ಹೋಲ್ಡರ್ ಬದುಕಿದ್ದಾರೆ ಅಂದರೆ ಅಪ್ ಟು ಆ ಪಾಲಿಸಿ ಹೋಲ್ಡರ್ಗೆ 100 ಇಯರ್ಸ್ವರೆಗೂ ಇನ್ಶೂರೆನ್ಸ್ ಅನ್ನೋದು ಕವರೇಜ್ ಆಗುತ್ತೆ. ನೋಡಿ ಇಲ್ಲಿ ಆ ಪಾಲಿಸಿ ಹೋಲ್ಡರ್ಗೆ ಡಿಸಬಿಲಿಟಿ ಆದಾಗ ಟೋಟಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ 21,59,476 ರೂಪಾಯಿ. ಇಲ್ಲಿ ಪಾಲಿಸಿ ಹೋಲ್ಡರ್ ಎಷ್ಟು ಪೇ ಮಾಡಿದ್ದಾರೆ? 1,36,224 ರೂಪಾಯಿ ಪೇ ಮಾಡಿದ್ದಾರೆ. ಓಕೆ, ಅವ್ರಿಗೆ ಬಂದಿರುವಂತಹ ಬೆನಿಫಿಟ್ಸು 21,59,476 ರೂಪಾಯಿ. ನೋಡಿ, ಯಾಕೆ ಇನ್ಶೂರೆನ್ಸ್ ಪರ್ಚೇಸ್ ಮಾಡ್ಕೊಬೇಕಂದ್ರೆ ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲ. ಈ ಥರ ಏನಾದರೂ ಒಂದು ಪಾಲಿಸಿ ಪರ್ಚೇಸ್ ಮಾಡ್ಕೊಂಡಿದ್ರೆ ಆ ಕಷ್ಟದ ಟೈಮಲ್ಲಿ ಆರ್ಥಿಕವಾಗಿ ಸಹಾಯವಾಗುತ್ತೆ. ನೆಕ್ಸ್ಟು
ಈ ಪಾಲಿಸಿ ಪರ್ಚೇಸ್ ಮಾಡುವಾಗ ನೀವು ಎಕ್ಸ್ಟ್ರಾ ಏನಾದರೂ ಟರ್ಮ್ ರೈಡರ್ ಬೆನಿಫಿಟ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಯಾವ ಥರ ಉಪಯೋಗ ಆಗುತ್ತೆ ಅನ್ನೋದು ನೋಡೋಣ. ಫಾರ್ ಎಕ್ಸಾಂಪಲ್ 18 ವರ್ಷದ ವ್ಯಕ್ತಿ 4 ಲಕ್ಷ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ. ಪಾಲಿಸಿ ಟರ್ಮ್ನ 25 ವರ್ಷ ಇಟ್ಕೊಂಡಿದ್ದಾರೆ. ಅವರು ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳುವಾಗ ಟರ್ಮ್ ರೈಡರ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದಾರೆ. ಆಗ ಅವ್ರು ಕಟ್ಟುವಂತಹ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಇರುತ್ತೆ. ಎಷ್ಟಂದರೆ 17,644 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಇನ್ ಕೇಸ್ ಪಾಲಿಸಿ ಹೋಲ್ಡರ್ಗೆ ಅವ್ರಿಗೆ 30 ವರ್ಷ ಬಂದಮೇಲೆ ಆಕ್ಸಿಡೆಂಟಾಗಿ ಡೆತ್ ಆಗಿಬಿಟ್ಟಿದ್ದಾರೆ. ಆಗ ಈ ರೈಡರ್ನ ಆ್ಯಡ್ ಮಾಡಿಕೊಂಡ್ರೆ ಅವರ ನಾಮಿನಿಗೆ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ, ನಾರ್ಮಲ್ ಡೆತ್ ಆದಾಗ ಏನು ಅಮೌಂಟ್ ಬರುತ್ತಲ್ವ ಅದು, ಪ್ಲಸ್ ಆಕ್ಸಿಡೆಂಟಾಗಿ ಡೆತ್ ಆದಾಗ ಏನು ಅಮೌಂಟ್ ಬರುತ್ತಲ್ವ ಅದು, ಪ್ಲಸ್ ಎಕ್ಸ್ಟ್ರಾ ಈ ಟರ್ಮ್ ರೈಡರ್ನ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಎಕ್ಸ್ಟ್ರಾ 4 ಲ್ಯಾಕ್ ರುಪೀಸ್ ಆ್ಯಡ್ ಮಾಡ್ತಾರೆ. ಟೋಟಲಿ 15,54,800 ರೂಪಾಯಿ ಬರುತ್ತೆ. ಇಲ್ಲಿ ಪಾಲಿಸಿ ಹೋಲ್ಡರ್ ಎಷ್ಟು ಪೇ ಮಾಡಿದ್ದಾರೆ? 2,11,728 ರೂಪಾಯಿ ಪೇ ಮಾಡಿದ್ದಾರೆ. ಅವರಿಗೆ ಇಲ್ಲಿ 15,54,800 ರೂಪಾಯಿ ಬಂದಿದೆ. ಈ ಅಮೌಂಟ್ನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಅಲ್ಲಿಗೆ ಪಾಲಿಸಿ ಕ್ಲೋಸ್ ಆಗಿಬಿಡುತ್ತೆ. ನೋಡಿ, ಈ ರೈಡರ್ನ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಎಕ್ಸ್ಟ್ರಾ 4 ಲ್ಯಾಕ್ ರುಪೀಸ್ ಸಿಗುತ್ತೆ. ನೆಕ್ಸ್ಟ್ ನೀವು ಈ ಜೀವನ್ ಆನಂದ್ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳುವಾಗ ಈ ಕ್ರಿಟಿಕಲ್ ಇಲ್ನೆಸ್ ರೈಡರ್ನ ಆ್ಯಡ್ ಮಾಡಿಕೊಂಡ್ರೆ ಯಾವ ಥರ ಉಪಯೋಗ ಆಗುತ್ತೆ. ಸೇಮ್ ಎಕ್ಸಾಂಪಲ್, 18 ವರ್ಷದ ವ್ಯಕ್ತಿ ಸಮ್ಮರ್ ಶೂಟ್ನ 4 ಲಕ್ಷಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಪಾಲಿಸಿ ಟರ್ಮ್ನ 25 ವರ್ಷ ಇಟ್ಕೊಂಡಿದ್ದಾರೆ. ಈ ರೈಡರ್ನ ಆ್ಯಡ್ ಮಾಡಿಕೊಂಡ್ರೆ ಅವರು ಕಟ್ಟುವಂತಹ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಇರುತ್ತೆ. ಎಷ್ಟಂದರೆ 17,518 ರೂಪಾಯಿ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಓಕೆ, ನೋಡಿ ಇಲ್ಲಿ 18 ವರ್ಷದ ವ್ಯಕ್ತಿ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ. ಪಾಲಿಸಿ ಟರ್ಮ್ನ 25 ವರ್ಷ ಇಟ್ಕೊಂಡಿದ್ದಾರೆ. ಇನ್ ಕೇಸ್ ಆ ಪಾಲಿಸಿ ಹೋಲ್ಡರ್ಗೆ 30ನೇ ವರ್ಷದಲ್ಲಿ ಕ್ರಿಟಿಕಲ್ ಇಲ್ನೆಸ್ ಆಗಿದೆ, ಅಂದರೆ ಕ್ಯಾನ್ಸರ್ ಆ ಥರದ್ದೇನೋ ಕಾಯಿಲೆ ಬಂದುಬಿಟ್ಟಿದೆ. ಆಗ ಈ ಪಾಲಿಸಿ ಯಾವ ಥರ ಉಪಯೋಗ ಆಗುತ್ತೆ ಅಂದರೆ, ಅವರು ಕ್ಲೈಮ್ ಮಾಡ್ಕೊಬೋದು ಈ ಥರ ಕ್ರಿಟಿಕಲ್ ಇಲ್ನೆಸ್ ಆಗಿದೆ ಅಂತ. ಆಗ ಅವ್ರಿಗೆ ಇಮಿಡಿಯೇಟಾಗಿ ಅವರು ಏನು ಸಮ್ಮರ್ ಶೂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರಲ್ವ 4 ಲ್ಯಾಕ್ ರುಪೀಸ್, ಆ ಅಮೌಂಟ್ನ ಆ ಪಾಲಿಸಿ ಹೋಲ್ಡರ್ಗೆ ಕೊಡ್ತಾರೆ. ನೆಕ್ಸ್ಟು ಇನ್ ರಿಮೈನಿಂಗ್ ಪ್ರೀಮಿಯಮ್ನ ಆ ಪಾಲಿಸಿ ಹೋಲ್ಡರು ಪೇ ಮಾಡಿದ್ರೆ ಆ ಪಾಲಿಸಿ ಹೋಲ್ಡರ್ಗೆ 43 ವರ್ಷ ಬಂದಮೇಲೆ ಪಾಲಿಸಿ ಮೆಚುರಿಟಿ ಆಗುತ್ತೆ. ಮೆಚುರಿಟಿ ಅಮೌಂಟ್ ಕೂಡ ಬರುತ್ತೆ. ನೆಕ್ಸ್ಟು ಇನ್ನೂ ಪಾಲಿಸಿ ಹೋಲ್ಡರ್ ಬದುಕಿದ್ದಾರೆ ಅಂದರೆ ಅಪ್ ಟು 100 ಇಯರ್ಸ್ವರೆಗೂ ಇನ್ಸೂರೆನ್ಸ್ ಅನ್ನೋದು ಕವರೇಜ್ ಆಗುತ್ತೆ. ನೆಕ್ಸ್ಟು ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಏನಾದರೂ ಡೆತ್ ಆದರೆ ಆಗ ಡೆತ್ ಕ್ಲೈಮ್ ಅಮೌಂಟ್ ಅಂತ ಹೇಳ್ಬಿಟ್ಟು 125% ಆಫ್ ಸಮ್ಮರ್ ಶೂಟ್ ಪ್ಲಸ್ ಬೋನಸ್ ಸೇರಿಸಿ ಅದೇನು ಅಮೌಂಟ್ ಬರುತ್ತೋ ಅಮೌಂಟ್ನ ಆ ಪಾಲಿಸಿ ಹೋಲ್ಡರ್ ನಾಮಿನಿ ಇರ್ತಾರಲ್ಲ ಅವರಿಗೆ ಕೊಡ್ತಾರೆ. ಓಕೆ, ಈ ಕ್ರಿಟಿಕಲ್ ಇಲ್ನೆಸ್ ರೈಡರು ಮತ್ತು ಟರ್ಮ್ ರೈಡರ್ನ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ನೀವು ಎಕ್ಸ್ಟ್ರಾ 1,100 ಚಿಲ್ಲರೆ ಎಕ್ಸ್ಟ್ರಾ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ ಅಷ್ಟೇ. ಓಕೆ, ಪೇಯ್ಡ್ ಅಪ್ ವ್ಯಾಲ್ಯೂ ಮತ್ತು ರಿವ್ಯೂವಲ್ ಪೀರಿಯಡ್ ಬಗ್ಗೆ ನೋಡೋಣ. ನೋಡಿ, ನೀವು ಜೀವನ್ ಆನಂದ್ ಪಾಲಿಸಿ ಪರ್ಚೇಸ್ ಮಾಡಿದ್ದೀರಾ. ಅಟ್ಲೀಸ್ಟ್ 2 ಇಯರ್ಸ್ ಆದರೂ ಕರೆಕ್ಟಾಗಿ ಪ್ರೀಮಿಯಂ ಪೇ ಮಾಡಿದ್ರೆ, ನೆಕ್ಸ್ಟು ನಿಮ್ಗೆ ಏನೋ ದುಡ್ಡಿನ ಪ್ರಾಬ್ಲಮ್ ಆಗಿ ಪ್ರೀಮಿಯಂ ಕರೆಕ್ಟಾಗಿ ಪೇ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ಸ್ವಲ್ಪ ಆದರೂ ನಿಮಗೆ ಇನ್ಸೂರೆನ್ಸ್ ಕವರೇಜ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ರಿವ್ಯೂವಲ್ ಪೀರಿಯಡ್ಡು ಅಂದರೆ ನೀವು ಪಾಲಿಸಿ ಪರ್ಚೇಸ್ ಮಾಡಿರ್ತೀರಾ, ಒಂದು 3-4 ವರ್ಷ ಪ್ರೀಮಿಯಂ ಪೇ ಮಾಡಿರ್ತೀರಾ, ಆಮೇಲೆ ಏನೋ ನಿಮ್ಗೆ ದುಡ್ಡಿನ ಪ್ರಾಬ್ಲಮ್ ಬಂದು ಪ್ರೀಮಿಯಂ ಕಟ್ಟೋದನ್ನ ನಿಲ್ಲಿಸಿರ್ತೀರಾ. ಆಗ ನಿಮಗೆ ಅಪ್ ಟು 5 ಇಯರ್ಸ್ವರೆಗೂ ಟೈಮ್ ಕೊಡ್ತಾರೆ. ಈ 5 ಇಯರ್ಸ್ ಒಳಗೆ ರಿಮೈನಿಂಗ್ ಪ್ರೀಮಿಯಂ ಪೇ ಮಾಡಿ ನಿಮ್ಮ ಪಾಲಿಸಿ ನೀವು ಕಂಟಿನ್ಯೂ ಮಾಡ್ಕೊಬೋದು. ಮುಂಚೆ ಆದರೆ 2 ಇಯರ್ಸ್ ಮಾತ್ರ ಇತ್ತು, ಈಗ 5 ಇಯರ್ಸ್ ಚೇಂಜಸ್ ಮಾಡಿದ್ದಾರೆ. ನೆಕ್ಸ್ಟು ಸರೆಂಡರ್ ವ್ಯಾಲ್ಯೂ ಅಂದರೆ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಕಂಟಿನ್ಯೂಸ್ ಆಗಿ 2 ಇಯರ್ಸ್ ಪ್ರೀಮಿಯಂ ಕಟ್ಟಾದಮೇಲೆ ಪಾಲಿಸಿ ಬೇಡ ನನಗೆ ವಾಪಸ್ ಮಾಡ್ತೀನಿ, ನಾನು ದುಡ್ಡು ವಾಪಸ್ ಬೇಕಂದರೆ 2 ಇಯರ್ಸ್ ಆದಮೇಲೆ ನೀವು ಬಾಂಡ್ ವಾಪಸ್ ಮಾಡಿ ನೀವು ಏನು ಅಮೌಂಟ್ ಕಟ್ಟಿರ್ತೀರಲ್ವ ಅದರಲ್ಲಿ ಎಷ್ಟು ಅಮೌಂಟ್ ಬರುತ್ತೋ ಆ ಅಮೌಂಟ್ನ ನಿಮಗೆ ವಾಪಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, 18 ವರ್ಷದ ವ್ಯಕ್ತಿ 4 ಲಕ್ಷ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ. ಪಾಲಿಸಿ ಟರ್ಮ್ 25 ವರ್ಷ ಇಟ್ಕೊಂಡಿದ್ದಾರೆ. ಇನ್ ಕೇಸ್ ಆ ಪಾಲಿಸಿ ಹೋಲ್ಡರ್ ಪ್ರೀಮಿಯಂ ಕಟ್ತಿದ್ದಾರೆ, ಆ ಪಾಲಿಸಿ ಹೋಲ್ಡರ್ಗೆ 30 ವರ್ಷ ಬಂದಮೇಲೆ ನನಗೆ ಈ ಪಾಲಿಸಿ ಬೇಡ, ಕ್ಯಾನ್ಸಲ್ ಮಾಡ್ತಿದ್ದೀನಿ, ನಾನು ದುಡ್ಡು ನನಗೆ ವಾಪಸ್ ಬೇಕು ಅಂದ್ಕೊಂಡ್ರೆ ಅವರಿಗೆ ಬರೀ 1,79,124 ರೂಪಾಯಿ ಮಾತ್ರ ಬರುತ್ತೆ. ಇಲ್ಲಿ ಪಾಲಿಸಿ ಹೋಲ್ಡರ್ ಎಷ್ಟು ಪೇ ಮಾಡಿದ್ದಾರೆ? 2,04,336 ರೂಪಾಯಿ ಪ್ರೀಮಿಯಂ ಪೇ ಮಾಡಿದರೆ ಅವರಿಗೆ 1,79,124 ರೂಪಾಯಿ ಮಾತ್ರ ರಿಟರ್ನ್ ಬರುತ್ತೆ ಅಷ್ಟೇ. ಓಕೆ, ನೋಡಿ, ನೀವು ಪಾಲಿಸಿ ಪರ್ಚೇಸ್ ಮಾಡಿ ಬಿಲೋ 5 ಇಯರ್ಸ್ ಒಳಗೆ ಏನಾದರೂ ಪಾಲಿಸಿನ ಸರೆಂಡರ್ ಮಾಡಿದ್ರೆ ನಿಮಗೆ 30% ಮಾತ್ರ ಬರುತ್ತೆ. ಅಥವಾ ನೀವು ಪಾಲಿಸಿ ಪರ್ಚೇಸ್ ಮಾಡಿ 6 ಇಯರ್ಸ್ ಅಥವಾ 7 ಇಯರ್ಸ್ ಒಳಗೆ ಏನಾದರೂ ಸರೆಂಡರ್ ಮಾಡಿದ್ರೆ ನಿಮಗೊಂದು 50% ಅಮೌಂಟ್ ಮಾತ್ರ ವಾಪಸ್ ಬರುತ್ತೆ. ಅದೇ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಒಂದು 8 ಇಯರ್ಸ್ ಅಥವಾ 9 ಇಯರ್ಸ್ ಪ್ರೀಮಿಯಂ ಪೇ ಮಾಡಿದ್ದೀರಾ, ಆಮೇಲೆ ಸರೆಂಡರ್ ಮಾಡ್ತೀನಿ ನನ್ನ ಪಾಲಿಸಿನಂದರೆ ಆಗ ಒಂದು 70 ಅಥವಾ 80% ಮಾತ್ರ ವಾಪಸ್ ಬರುತ್ತೆ. ಹಾಗಾಗಿ ನೀವು ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕರೆಕ್ಟ್ ಒಂದು ಡಿಸಿಷನ್ ತೊಗೊಳ್ಳಿ, ಈ ಪಾಲಿಸಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಆಮೇಲೆ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಪ್ರೀಮಿಯಂ ಕಟ್ಟಾದ್ಮೇಲೆ ಆಮೇಲೆ ನನಗೆ ಪಾಲಿಸಿ ಬೇಡ, ನಾನು ಕ್ಲೋಸ್ ಮಾಡ್ತೀನಿ, ನಾನು ದುಡ್ಡು ವಾಪಸ್ ಬೇಕು ಅಂದ್ಕೊಂಡ್ರೆ ನೀವು ಕಟ್ಟಿದಂತಹ ಅಮೌಂಟಲ್ಲಿ ಕಡಿಮೆ ದುಡ್ಡು ನಿಮಗೆ ವಾಪಸ್ ಬರುತ್ತೆ.
ಓಕೆ ಫ್ರೆಂಡ್ಸ್, ಈ LIC ಜೀವನ್ ಆನಂದ್ ಪಾಲಿಸಿ ಬಗ್ಗೆ ಗೊತ್ತಾಯ್ತಲ್ವಾ? ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.